ಚಿತ್ರದುರ್ಗ ಮುರುಘಾ ಮಠದ ಶ್ರೀಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಪುತ್ಥಳಿ ನಿರ್ಮಾಣದಲ್ಲೂ ಕೂಡ ಅವ್ಯವಹಾರವನ್ನ ಮಾಡಿದ್ರ ಶ್ರೀಗಳು. ರಾಜ್ಯ ಸರ್ಕಾರದಿಂದ 35 ಕೋಟಿ ಅನುದಾನ ಬಿಡುಗಡೆಯನ್ನ ಮಾಡಲಾಗಿದೆ. ಹಣವನ್ನ ದುರುಪಯೋಗ ಮಾಡಿಕೊಂಡ್ರ ಮುರುಘಾ ಶ್ರೀ. ಹಣ ದುರುಪಯೋಗದ ಬಗ್ಗೆ ಮಾಜಿ ಸಚಿವ ಏಕಾಂತಯ್ಯ ದೂರನ್ನ ಕೊಟ್ಟಿದ್ರು. ಬಸವ ಪುತ್ಥಳಿಗೆ 26 ಕೋಟಿ 35 ಲಕ್ಷ ರೂಪಾಯಿ ಹಣವನ್ನ ವಿನಿಯೋಗ ಮಾಡಲಾಗಿದೆ. ಈವರೆಗೆ ಮಠದವರಿಗೆ ಉಳಿದ ಹಣದ ಖರ್ಚಿನ ದಾಖಲೆಯನ್ನ ಕೇಳಿದ್ದೀವಿ ಅಂತ ಜಿಲ್ಲಾಧಿಕಾರಿಗೆ ಯಾವುದೇ ಮಾಹಿತಿಯನ್ನ ಮುರುಘಾ ಮಠ ನೀಡಿಲ್ಲ. ಬಸವ ಪುತ್ಥಳಿ ಸ್ಥಳದಿಂದ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. 375 ಅಡಿ ಎತ್ತರದ ಕಂಚಿನ ಬಸವ ಪುತ್ಥಳಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಕೇವಲ ಪಾದಕ್ಕೆ 35 ಕೋಟಿ ರೂಪಾಯಿ ಹಣ ಖರ್ಚಾಯ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಹಣ ದುರುಪಯೋಗದಿಂದಾಗಿ ಈ ಕಾಮಗಾರಿ ಈಗ ಕೇವಲ ಅರ್ಧಕ್ಕೆ ನಿಂತಿದೆ. ಪುತ್ಥಳಿ ನಿರ್ಮಾಣದಲ್ಲೂ ಕೂಡ ಹಾಗಾದ್ರೆ ಅವ್ಯವಹಾರ ಆಗಿದೆಯಾ? ಈ ಪ್ರಶ್ನೆ ಈಗ ಉದ್ಭವ ಆಗಿರೋದು. ಮುರುಘಾ ಮಠದ ಹಿಂಭಾಗದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಪುತ್ಥಳಿ ಇದು. ಅಂದಾಜು 2802 ಕೋಟಿ ರೂಪಾಯಿ ವೆಚ್ಚವನ್ನು ತಯಾರಿಸಲಾಗಿದೆ, ಅಂದಾಜು ವೆಚ್ಚ. ಇದಕ್ಕೆ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾಗಿರೋದು 35 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಈವರೆಗೆ 26 ಕೋಟಿ 35 ಲಕ್ಷ ರೂಪಾಯಿ ಬಳಕೆಯಾಗಿದೆ. ಆದರೆ ಉಳಿದ ಹಣದ ಖರ್ಚಿನ ಬಗ್ಗೆ ಮಠದವರಿಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೇಳಲಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು ಬಂದಿಲ್ಲ. ಫೋಕ್ಸೋ ಕೇಸ್ನಲ್ಲಿ ಆರೋಪಿಯಾಗಿರ್ತಕ್ಕಂಥ ಮುರುಘಾ ಶೆಣರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಏನಂತಂದರೆ, ಮುರುಘಾ ಮಠದ ಹಿಂಭಾಗದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಬಸವ ಪುತ್ಥಳಿ ಅನುದಾನದಲ್ಲಿ ದುರುಪಯೋಗ ಆಗಿರ್ತಕ್ಕಂಥ ಆರೋಪವನ್ನು ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ಏಕಾಂತಯ್ಯನವರು ಮಾಡಿರ್ತಕ್ಕಂಥದ್ದು ನಮ್ಮ ಬಲಭಾಗದಲ್ಲಿ ನೀವು ನೋಡ್ಬೋದು. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇದೆ. ನಾವೀಗ ಬಸವ ಪುತ್ಥಳಿ ನಿರ್ಮಾಣ ಆಗ್ತಕ್ಕಂಥ ಜಾಗದಲ್ಲೇ ಇದ್ದೀವಿ. ಸುಮಾರು 375 ಅಡಿಯ ಕಂಚಿನ ಬಸವ ಪುತ್ಥಳಿ ಈಗ ನಿರ್ಮಾಣ ಹಂತದಲ್ಲಿದೆ. ಸದ್ಯ ನೋಡ್ಬೋದು ರಾಜ್ಯ ಸರ್ಕಾರದಿಂದ ಇದಕ್ಕೆ ಈ ಒಂದು ಕಾಮಗಾರಿಗೆ 35 ಕೋಟಿ ರು ಅನುದಾನ ಈಗಾಗಲೇ ಬಿಡುಗಡೆ ಆಗಿರ್ತಕ್ಕಂಥದ್ದು. ಈ ಒಂದು 35 ಕೋಟಿ ರು ಅನುದಾನದಲ್ಲಿ 26 ಕೋಟಿ 35 ಲಕ್ಷದ 33,500 ರು ಈಗಾಗಲೇ ವಿನಿಯೋಗ ಕೂಡ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹಣಕ್ಕೆ ಸರಿಯಾದ ಕಾಮಗಾರಿ ಆಗಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಜಿ ಸಚಿವರಾಗಿರ್ತಕ್ಕಂಥ ಏಕಾಂತಯ್ಯನವರು ಮಾಡಿದ್ದಾರೆ. ಏನಂತಂದರೆ, ಹಣ ದುರುಪಯೋಗ ಆಗಿದೆ, ಹಣವನ್ನು ನುಂಗಲಾಗಿದೆ, ಮಠದಲ್ಲಿ ಸರಿಯಾದ ಕಾಮಗಾರಿ ನಡೆದಿಲ್ಲ, ಬಸವ ಪುತ್ಥಳಿ ಕಾಮಗಾರಿ ನಡೆದಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಏನು DC ವೆಂಕಟೇಶ್ ಅವರು ಕೂಡ ಈಗಾಗಲೇ ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಏನಂತಂದರೆ, ಸರ್ಕಾರದ ಅನುದಾನದ ಅನುಷ್ಠಾನದ ಬಗ್ಗೆ ಸ್ಪಷ್ಟತೆ ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ತನಿಖೆ ಕೈಗೊಳ್ಳಬಹುದು, ಹಾಗಾಗಿ ಉನ್ನತ ಮಟ್ಟದ ತನಿಖೆ ನಡೆಸಿ ನಿರ್ಧಾರವನ್ನು ಕೈಗೊಳ್ಳಬೇಕೆಂದು ಈಗಾಗಲೇ ಉಲ್ಲೇಖವನ್ನು ಕೂಡ ವರದಿಯಲ್ಲಿ ಮಾಡಿರ್ತಕ್ಕಂಥದ್ದು. ಏನಂತಂದರೆ, ಈ ಮಠದಲ್ಲಿ ಒಂದು ಉಳಿದ ಹಣದ ಖರ್ಚಿನ ಬಗ್ಗೆಯೂ ಕೂಡ ಅಧಿಕೃತ ದಾಖಲೆಯನ್ನು ಕೂಡ ಈಗಾಗಲೇ ಕೇಳಿದ್ವಿ. ಅದಕ್ಕೆ ಅಧಿಕೃತ ದಾಖಲೆ ನೀಡಿಲ್ಲ. ಇದುವರೆಗೂ ಕೂಡ ಮಠದವರು ಯಾವುದೇ ರೀತಿ ಅಧಿಕೃತ ದಾಖಲೆಗಳನ್ನು ನೀಡಿಲ್ಲ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿನೇ ಒಂದು ರೀತಿಯ ನಿರ್ಧಾರವನ್ನು ಕೈಗೊಳ್ಳಬೇಕು, ಸೂಕ್ತ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕು ಅಂತಕ್ಕಂಥ ವರದಿಯಲ್ಲಿ ಉಲ್ಲೇಖನೂ ಕೂಡ ರಿಸೀವ್ ಮಾಡಿರ್ತಕ್ಕಂಥದ್ದು. ಏನಂತಂದರೆ, ಮುರುಘಾ ಶೆಣರಿಗೆ ಈಗಾಗಲೇ ಫೋಕ್ಸೋ ಕೇಸಲ್ಲಿ ಆರೋಪಿ ಕೂಡ ಆಗಿದ್ದಾರೆ. ಈ ಒಂದು ಪುತ್ಥಳಿಯ ಕೇಸಲ್ಲೂ ಕೂಡ ಎಲ್ಲ ಒಂದು ಕಡೆ ಅವರಿಗೆ ಕಂಟಕ ಎದುರಾಗಬಹುದಾ ಅಂತಕ್ಕಂಥದ್ದು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ, ಸರ್ಕಾರದ 35 ಕೋಟಿ ಹಣದಲ್ಲಿ ಕೂಡ ಉಳಿದ ಹಣ ಆಗಿರ್ಬೋದು, 35 ಕೋಟಿ ಹಣದ ಖರ್ಚು ಏನಾಯಿತು, ಯಾವ ರೀತಿ ಕಾಮಗಾರಿ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಏಕಾಂತಯ್ಯನವರ ಗಂಭೀರ ಆರೋಪಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ? ಏಕಂತಂದರೆ, ಕೋಟಿಗಟ್ಟಲೆ ಹಣ ಈಗ ದುರುಪಯೋಗ ಆಗಿರ್ತಕ್ಕಂಥದ್ದು ಕಣ್ಮುಂದೆ ಇರ್ತಕ್ಕಂಥದ್ದು. ಯಾವ ರೀತಿ ಈ ರೀತಿಯ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಲಿದೆ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತಂದರೆ, ಈಗಾಗಲೇ ಏಕಾಂತಯ್ಯನವರ ಒಂದು ಗಂಭೀರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನಾದರೂ ಕೂಡ ಈ ಒಂದು ಬಸವ ಪುತ್ಥಳಿ ಅನುದಾನದಲ್ಲಿ ಏನು ಕಾಮಗಾರಿಯಲ್ಲಿ ಯಾರೆಲ್ಲ ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರೆಲ್ಲರ ವಿರುದ್ಧನೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅವರ ಒಂದು ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು. ಸರ್ಕಾರ ಯಾವ ರೀತಿ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.